ಆತಂಕ ಜಾಸ್ತಿ ಆಗಿದೆ. ಗ್ಯಾಸ್ ಎಲ್ಲ ರೆಸಿಡೆನ್ಷಿಯಲ್ಗೆ 65 ರೂಪಾಯಿ, ಈ ಕಮರ್ಷಿಯಲ್ಗೆ 110 ರೂಪಾಯಿ ಮಾಡಿ ಭಾರ ಬಿದ್ದಿದೆ. ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದರೆ ಇದಕ್ಕೆ ಮುಖ್ಯ ಕಾರಣ ಈ ನಮ್ಮ ಅರಬ್ ಕಂಟ್ರೀಸ್ ಏನಿವೆ, ಇಸ್ರಾಯೇಲ್, ಈಜಿಪ್ಟ್, UAE, ನಮ್ಮ ಟ್ರಂಪ್ ಸಾಹೇಬರ ಕೃಪೆಯಿಂದ ಏನು ಯುದ್ಧ ನಡೀತಾ ಇದೆ, ಅದರ ದುಷ್ಪರಿಣಾಮಗಳು ಇವು. ಹಾಗಾಗಿ ಭಾರತ ಸರ್ಕಾರ ಈ ಸಮಸ್ಯೆ ಬಗೆಹರಿಸಲಿಕ್ಕೆ ಪ್ರಾಧಾನ್ಯದ ಮೇಲೆ ಪ್ರಯತ್ನ ಮಾಡಬೇಕು. ಎಷ್ಟು ಇಂಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಅಷ್ಟು ಇಂಪೋರ್ಟ್ ಮಾಡಿ ಬೆಲೆ ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕಂತ ಭಾರತ ಸರ್ಕಾರನ ಒತ್ತಾಯ ಮಾಡ್ತಾ ಇದೆ. ಸ್ವಲ್ಪ ಟ್ರಾಫಿಕ್ಗಳು ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದ್ದು ನಿಜ. ಹೈದರಾಬಾದ್ನಲ್ಲಿ ಈಗ ಹೈದರಾಬಾದ್ ಮುಖ್ಯಮಂತ್ರಿ ಹೇಳಿದ್ರು ನನ್ನ ರಾಜ್ಯದಲ್ಲಿ ಬಹಳ ಚೆನ್ನಾಗತ್ತೆ ಅಂತ ಹೇಳಿದ್ರು. ಸರಿ, ಅಲ್ಲಿನೂ ಸಮಸ್ಯೆ ಇದೆ. ನಾನು ಹೈದರಾಬಾದ್ಗೆ 8 ದಿವಸದಿಂದ ಹೋಗಿದ್ದೆ. ದಿಲ್ಲಿನೂ ಸಮಸ್ಯೆ ಇದೆ, ಮುಂಬೈನೂ ಯಾವಾಗಲೂ ಸಮಸ್ಯೆ ಇದೆ, ಅಹಮದಾಬಾದ್ನಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆ ಬಗೆಹರಿಸಬೇಕಾದ್ರೆ ಮೂಲಭೂತ ಸೌಕರ್ಯಗಳು ನಿರ್ಮಾಣ ಆಗಬೇಕು. ಪ್ರತಿಯೊಂದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮೂಲ ಸೌಕರ್ಯ ಮೇಲೆ ರಸ್ತೆ ಬ್ರಾಡನ್ ಆಗಬೇಕು, ಓವರ್ ಬ್ರಿಡ್ಜಸ್ ಆಗಬೇಕು, ರೈಲ್ವೆ ಟ್ರ್ಯಾಕ್ಸ್ ಆಗಬೇಕು, ಇವೆಲ್ಲ ಆಗಬೇಕು. ಅವಾಗ ಇದಕ್ಕೆ ಪರಿಹಾರ ಕಂಡುಬಿಡ್ಲಿಕ್ಕೆ ಸಾಧ್ಯತೆ. ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಯ್ತು ಸರ್ ಡಿ ಕೆ ಶಿವಕುಮಾರ್ ಅವರು. ಇವತ್ತು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ, ತಮಗೂ ಆಹ್ವಾನ ಇದೆ ಸರ್, ತಾವೇನಾದ್ರು ಹೋಗಾಗಬೇಕಲ್ಲ. ಅದಕ್ಕೆ ಅಧ್ಯಕ್ಷ ಕರೆದಾರೆ ಅಂತ ಹೋಗಿಲ್ಲ, ಅದು ಯಾಕವಾಗ ಎಕ್ಸ್ಪೆಲ್ ಮಾಡಿಬಿಟ್ಟ ನಮ್ಮ ಪಾರ್ಟಿಯಿಂದ. ಗೌರವಾನ್ವಿತ ನಮ್ಮ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿ ಅಧ್ಯಕ್ಷರಾಗಿ ಯಶಸ್ವಿಯಾಗಿ 6 ವರ್ಷ ಮುಗಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ ಕಟ್ಟಲಿಕ್ಕೆ. ಅವ್ರು ಡಿನ್ನರ್ ಕರೆದಿದ್ದು ನಿಜ. ಎಲ್ಲರೂ ಕರೆದಾರೆ, ಎಲ್ಲ MLA ಕರೆದಿದ್ದಾರೆ, ನನಗೂ ಕರೆದಿದ್ದಾರೆ, ನಾನು ಹೋಗ್ತಾ ಇದ್ದೇನೆ, ಎಲ್ಲರೂ ಬರ್ತಾರೆ. ನೋಡಪ್ಪ, ನಾಯಕ ಬದಲಾವಣೆ ಚರ್ಚೆ ಬೆಂಗಳೂರಿನಲ್ಲಿ ಈಗ ಆಗಬಾರ್ದು. ಇದಕ್ಕೊಂದು ಪೂರ್ಣ ವಿರಾಮ ಇಲ್ಲೇ ಸಿಗಬೇಕು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಆಗಲಿ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಲಿ, ಇಬ್ಬರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಏನ್ ನಮ್ಮ ದಿಲ್ಲಿಗದೆ, ಅವ್ರೇನ್ ಹೇಳ್ತಾರೆ ನಾವು ಕೇಳ್ತೇವೆ ಅಂತ ಹೇಳ್ತೇವೆ. ಆಗ ಹೈಕಮಾಂಡ್ ಅವರು ಏನು ನಿರ್ಣಯ ಮಾಡಬೇಕು. ಇಲ್ಲ ಚರ್ಚೆ ಮಾಡಿ ಏನು ಉಪಯೋಗ? ಏನು ಹೇಳಿದ್ರು ಇಲ್ಲ, ಏನಾಗುವುದಿಲ್ಲ. ಸೊ ಹೈಕಮಾಂಡ್ಗೂ ನಾನು ವಿನಂತಿ ಮಾಡ್ತೇನೆ, ಇದ್ರ ಬಗ್ಗೆ ಏನಿದ್ದು ನಿರ್ಣಯ ಮಾಡಿ. ಥ್ಯಾಂಕ್ ಯು. ಇತ್ಯರ್ಥ ಮಾಡೋದು ವಿಳಂಬ ಆಗ್ತಾ ಇದೆ ಅಂತ ನಾ ಹೇಳುದಿಲ್ಲ. ಹೈಕಮಾಂಡ್ಗೂ ಅವ್ರು ಪ್ರಾನ್ಸು ಕಾನ್ಸು ನೋಡ್ತಾ ಇರ್ಬೋದು, ಯಾವ ಪ್ರಕಾರ ಮಾಡಬೇಕು ಅಂತ ನೋಡ್ತಾ ಇರ್ಬೋದು, ಅವರು ವಿಚಾರ ಮಾಡ್ತಾ ಇರ್ಬೋದಲ್ಲ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ನಮ್ಮ ಅಧ್ಯಕ್ಷರಿದ್ದಾರೆ. ನೋಡ್ರಿ, ಬಜೆಟ್ ಬಹಳ ಚೆನ್ನಾಗದೆ. ನಾವು ಒಪ್ಕೊಳ್ತೇನೆ, ಬಹಳ ಆರ್ಥಿಕ ಸಮಸ್ಯೆಗಳು ಇವೆ. ಆದ್ರೂ ಆ ಪ್ರೊಸೆಸ್ನಲ್ಲಿ ಸಿದ್ದರಾಮಯ್ಯ ಮೆಚ್ಚಬೇಕು. 17ನೇ ಬಜೆಟ್ ಅವ ಮಂಡಿಸಿದ್ದಾನೆ. ಬಹುತೇಕ ದೇಶದಲ್ಲಿ ಯಾರು ಮುಖ್ಯಮಂತ್ರಿಯವರು ಅಥವಾ ಫೈನಾನ್ಸ್ ಮಿನಿಸ್ಟ್ರಿ ಬಜೆಟ್ ಬಂದಿಲ್ಲ, ಅವ್ರು ನಾನು ಅಭಿನಂದಿಸ್ತೇನೆ. ಆದರೆ ಇವತ್ತು ಸಮಸ್ಯೆಗಳು ಎಷ್ಟೋ ಅಪೇಕ್ಷೆ ಇದ್ರೆ ಎಲ್ಲ ಅಪೇಕ್ಷೆಗಳು ದೂರ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಜೆಟ್ ಅಂದ್ರೆ ಅದಕ್ಕೊಂದು ಕೆಲವೊಂದು ನಿರ್ಬಂಧ ಇರ್ತಾವೆ. ಆದರೆ ಬಜೆಟ್ನಲ್ಲಿ ಸಾಕಷ್ಟು ಅವಕಾಶಗಳು ಅಭಿವೃದ್ಧಿ ಕೆಲಸಕ್ಕೂ ಕೊಟ್ಟಿದ್ದಾರೆ, ಆಡಳಿತ ಸುಧಾರಣೆಗೂ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನೋಡಿ, ಗ್ಯಾರಂಟಿ ಯೋಜನೆಯಲ್ಲಿ ಸಾಧಾರಣ 58,000 ಕೋಟಿ ರೂಪಾಯಿ ಹೋಗ್ತಾ ಇವೆ ವರ್ಷಕ್ಕೆ. ಈಗ ಗ್ಯಾರಂಟಿ ಯೋಜನೆಯಲ್ಲಿ ನಾವು ಏನು ಮಾತು ಕೊಟ್ಟೇವೆ, ಅದ್ರ ಪ್ರಕಾರ ಅನುಷ್ಠಾನದಲ್ಲಿ ಬರ್ತಾ ಇದೆ. ಈಗ ಅದು ನಾವು ಕಡಿಮೆ ಮಾಡಬೇಕಾದ್ರೂ ಸಹ ಅದು ಪಕ್ಷದಲ್ಲಿ ನಿರ್ಣಯ ಆಗಬೇಕಲ್ಲ. ಇಲ್ಲ, ಅದು ತಗೊಳ್ಳೋರು ಕಡಿಮೆ ಇದ್ರೆ ಏನ್ ಮಾಡಬೇಕು? ಯಾರು ಕೇಳಿದಾರ, ಯಾರ ಅರ್ಹತೆ ಇದೆ, ನ್ಯಾಯಬದ್ಧವಾಗಿ ಕಾಯ್ದೆ ಇದೆ, ಯಾರ ಅರ್ಹತೆ ಇದೆ, ಎಲ್ಲರೂ ಸಿಗ್ತಾ ಇದೆ. ಈ ನಮ್ಮ ಕ್ಷೇತ್ರ ಯಾರು ಬಂದು ನಮ್ಗೆ ಸಿಕ್ಕಿಲ್ಲ ಅಂತ ಯಾರು ಹೇಳಿಲ್ಲ, ಎಲ್ಲರೂ ಸಿಗ್ತಾ ಇದೆ. ಇಲ್ಲ, ಪಕ್ಷದಲ್ಲಿ ಚರ್ಚೆ ಆಗಬೇಕು, ನಿರ್ಣಯ ಆಗಬೇಕು. ಒಬ್ಬ ಮುಖ್ಯಮಂತ್ರಿ ಒಬ್ಬರು ಮಾಡಕ್ ಬರುದಿಲ್ಲ. ಯಾಕಂದ್ರೆ ಅದು ಒಮ್ಮೆ ನಿರ್ಣಯ ಆದ ನಂತರ ಶಾಸಕ ಪಕ್ಷಕ್ಕೆ ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಪರಿಹಾರ ಕಳಿಬೇಕಾಗ್ತದೆ, ಹೈಕಮಾಂಡ್ಗೂ ಕನ್ಸಲ್ಟ್ ಮಾಡಬೇಕಾಗ್ತದೆ.
ನಾನು ಇರಬೇಕು ಅಂತ ಬಯಸಿದ್ದಾರೆ. ಹೈಕಮಾಂಡ್ ಅವಕಾಶ ಕೊಟ್ಟರೆ ಮುಂದಿನ 2 ಬಜೆಟ್ ನಾನೇ ಮಂಡಿಸ್ತೀನಿ ಅಂತ. ನಾ ಏನ್ ಹೇಳ್ಬೇಕು ಅದ್ರ ಬಗ್ಗೆ? ಮುಖ್ಯಮಂತ್ರಿ ಏನ್ ಹೇಳಿದ್ದಾರೆ? ಏನ್ ತಪ್ಪು ಹೇಳಿಲ್ಲ. ಅವ್ರಿಗೊಂದು ನಾವು ಮುಂದುವರಿಬೇಕಂತ ಅಪೇಕ್ಷೆ ಇದೆ, ಏನ್ ತಪ್ಪಿಲ್ಲ. ಅದ ಒಂದೊಂದು ಹೇಳಿದ್ದಾರೆ. ಹೈಕಮಾಂಡ್ ಅದಕ್ಕೆ ಒಪ್ಕೊಳ್ಬೇಕಂತ ಹೇಳಿದ್ದಾರೆ. ಸೊ ಹೈಕಮಾಂಡ್ ನಾನು ಹೇಳಿದ್ದಾರೆ, ಹೈಕಮಾಂಡ್ ಏನ್ ಹೇಳ್ತಾರೆ, ಇಬ್ರು ಕೇಳಿ ಒಪ್ಕೊಂಡಾರ. ಹಾಗಾಗಿ ಪ್ರಶ್ನೆ ಏನಿಲ್ಲ, ಈ ಸಮಸ್ಯೆಗೆ ಪ್ರಶ್ನೆ ಇಲ್ಲ. ಬೆಂಗಳೂರಲ್ಲಿ ಚರ್ಚೆ ಮಾಡುವ ಸಮಸ್ಯೆ ಅದು ಅಲ್ಲ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.